ಪ್ರಕರಣದಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ ಆಗಿದೆ. ಅವರ ಬಂಧನಕ್ಕೆ ಪ್ರಮುಖವಾದ ಸಾಕ್ಷಿಯಾದದ್ದು ಆ ಡೆತ್ ನೋಟ್ ನಲ್ಲಿ ಅವರ ಹೆಸರ ಉಲ್ಲೇಖ. ಈಗ ಅಧಿಕಾರಿಗಳ ತನಿಖೆಯಲ್ಲಿ ಇನ್ನಷ್ಟು ಮಾಹಿತಿ. ಕನಕಲಕ್ಷ್ಮಿ ಅವರು ಈ ಆತ್ಮಹತ್ಯೆ ಪ್ರಕರಣದಲ್ಲಿ ಈ ಕೇಸ್ನಲ್ಲಿ ಅವರ ಪಾಲಿದೆ ಅನ್ನೋದಕ್ಕೆ ಪೂರಕವಾದಂತ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಡಿವೈಎಸ್ಪಿ ಕನಕಲಕ್ಷ್ಮಿ ಬಂಧನಕ್ಕೆ ಸಿಕ್ಕ ಸಾಕ್ಷ್ಯ ಏನು ಗೊತ್ತಾ? ಎಸ್ಐಟಿ ತನಿಖೆ ವೇಳೆ ಕನಕಲಕ್ಷ್ಮಿಯ ವಿರುದ್ಧ ಸಾಕ್ಷ್ಯ ಪತ್ತೆಯಾಗಿದೆ. ಜೀವ ವಿಚಾರಣೆಯ ವೇಳೆ ವಿಡಿಯೋಗ್ರಫಿಯೇ ಬಂಧನಕ್ಕೆ ಕಾರಣ. ಡಿವೈಎಸ್ಪಿ ಕನಕಲಕ್ಷ್ಮಿ ಶೂಟ್ ಮಾಡಿಸಿದ್ದ ವಿಡಿಯೋವೇ ಕಾರಣ ಆಯ್ತಾ? ಹಾಗಾದ್ರೆ ಜೀವ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಜೀವ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದು ವಿಡಿಯೋದಲ್ಲೇ ಬೆಳಕಿಗೆ ಬಂದಿದೆ. ವಿಚಾರಣೆ ವೇಳೆ ಕಿರುಕುಳ ಕೊಟ್ಟಿದ್ದಾರೆ. ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದು ಇದೇ ಡಿವೈಎಸ್ಪಿ ಕನಕಲಕ್ಷ್ಮಿ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟ್ನಲ್ಲಿ. ಇದೆಲ್ಲವೂ ಈಗ ಪತ್ತೆಯಾಗಿದೆ. ಈ ವಿಡಿಯೋವನ್ನು ಎಸ್ಐಟಿ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡಿ ಆ ನಂತರ ಕನಕಲಕ್ಷ್ಮಿ ಅವರು ಕೂಡ ಜೀವ ಆತ್ಮಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಸಾಕ್ಷ್ಯವನ್ನು ಪಡೆದುಕೊಂಡು ಅದರ ಆಧಾರದ ಮೇಲೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಪ್ರಕರಣದಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ ಆಗಿದೆ. ಅವರ ಬಂಧನಕ್ಕೆ ಪ್ರಮುಖವಾದ ಸಾಕ್ಷಿಯಾದದ್ದು ಆ ಡೆತ್ ನೋಟ್ ನಲ್ಲಿ ಅವರ ಹೆಸರ ಉಲ್ಲೇಖ. ಈಗ ಅಧಿಕಾರಿಗಳ ತನಿಖೆಯಲ್ಲಿ ಇನ್ನಷ್ಟು ಮಾಹಿತಿ. ಕನಕಲಕ್ಷ್ಮಿ ಅವರು ಈ ಆತ್ಮಹತ್ಯೆ ಪ್ರಕರಣದಲ್ಲಿ ಈ ಕೇಸ್ನಲ್ಲಿ ಅವರ ಪಾಲಿದೆ ಅನ್ನೋದಕ್ಕೆ ಪೂರಕವಾದಂತ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಡಿವೈಎಸ್ಪಿ ಕನಕಲಕ್ಷ್ಮಿ ಬಂಧನಕ್ಕೆ ಸಿಕ್ಕ ಸಾಕ್ಷ್ಯ ಏನು ಗೊತ್ತಾ? ಎಸ್ಐಟಿ ತನಿಖೆ ವೇಳೆ ಕನಕಲಕ್ಷ್ಮಿಯ ವಿರುದ್ಧ ಸಾಕ್ಷ್ಯ ಪತ್ತೆಯಾಗಿದೆ. ಜೀವ ವಿಚಾರಣೆಯ ವೇಳೆ ವಿಡಿಯೋಗ್ರಫಿಯೇ ಬಂಧನಕ್ಕೆ ಕಾರಣ. ಡಿವೈಎಸ್ಪಿ ಕನಕಲಕ್ಷ್ಮಿ ಶೂಟ್ ಮಾಡಿಸಿದ್ದ ವಿಡಿಯೋವೇ ಕಾರಣ ಆಯ್ತಾ? ಹಾಗಾದ್ರೆ ಜೀವ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಜೀವ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದು ವಿಡಿಯೋದಲ್ಲೇ ಬೆಳಕಿಗೆ ಬಂದಿದೆ. ವಿಚಾರಣೆ ವೇಳೆ ಕಿರುಕುಳ ಕೊಟ್ಟಿದ್ದಾರೆ. ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದು ಇದೇ ಡಿವೈಎಸ್ಪಿ ಕನಕಲಕ್ಷ್ಮಿ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟ್ನಲ್ಲಿ. ಇದೆಲ್ಲವೂ ಈಗ ಪತ್ತೆಯಾಗಿದೆ. ಈ ವಿಡಿಯೋವನ್ನು ಎಸ್ಐಟಿ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡಿ ಆ ನಂತರ ಕನಕಲಕ್ಷ್ಮಿ ಅವರು ಕೂಡ ಜೀವ ಆತ್ಮಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಸಾಕ್ಷ್ಯವನ್ನು ಪಡೆದುಕೊಂಡು ಅದರ ಆಧಾರದ ಮೇಲೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಪ್ರಕರಣದಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ ಆಗಿದೆ. ಅವರ ಬಂಧನಕ್ಕೆ ಪ್ರಮುಖವಾದ ಸಾಕ್ಷಿಯಾದದ್ದು ಆ ಡೆತ್ ನೋಟ್ ನಲ್ಲಿ ಅವರ ಹೆಸರ ಉಲ್ಲೇಖ. ಈಗ ಅಧಿಕಾರಿಗಳ ತನಿಖೆಯಲ್ಲಿ ಇನ್ನಷ್ಟು ಮಾಹಿತಿ. ಕನಕಲಕ್ಷ್ಮಿ ಅವರು ಈ ಆತ್ಮಹತ್ಯೆ ಪ್ರಕರಣದಲ್ಲಿ ಈ ಕೇಸ್ನಲ್ಲಿ ಅವರ ಪಾಲಿದೆ ಅನ್ನೋದಕ್ಕೆ ಪೂರಕವಾದಂತ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಡಿವೈಎಸ್ಪಿ ಕನಕಲಕ್ಷ್ಮಿ ಬಂಧನಕ್ಕೆ ಸಿಕ್ಕ ಸಾಕ್ಷ್ಯ ಏನು ಗೊತ್ತಾ? ಎಸ್ಐಟಿ ತನಿಖೆ ವೇಳೆ ಕನಕಲಕ್ಷ್ಮಿಯ ವಿರುದ್ಧ ಸಾಕ್ಷ್ಯ ಪತ್ತೆಯಾಗಿದೆ. ಜೀವ ವಿಚಾರಣೆಯ ವೇಳೆ ವಿಡಿಯೋಗ್ರಫಿಯೇ ಬಂಧನಕ್ಕೆ ಕಾರಣ. ಡಿವೈಎಸ್ಪಿ ಕನಕಲಕ್ಷ್ಮಿ ಶೂಟ್ ಮಾಡಿಸಿದ್ದ ವಿಡಿಯೋವೇ ಕಾರಣ ಆಯ್ತಾ? ಹಾಗಾದ್ರೆ ಜೀವ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಜೀವ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದು ವಿಡಿಯೋದಲ್ಲೇ ಬೆಳಕಿಗೆ ಬಂದಿದೆ. ವಿಚಾರಣೆ ವೇಳೆ ಕಿರುಕುಳ ಕೊಟ್ಟಿದ್ದಾರೆ. ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದು ಇದೇ ಡಿವೈಎಸ್ಪಿ ಕನಕಲಕ್ಷ್ಮಿ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟ್ನಲ್ಲಿ. ಇದೆಲ್ಲವೂ ಈಗ ಪತ್ತೆಯಾಗಿದೆ. ಈ ವಿಡಿಯೋವನ್ನು ಎಸ್ಐಟಿ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡಿ ಆ ನಂತರ ಕನಕಲಕ್ಷ್ಮಿ ಅವರು ಕೂಡ ಜೀವ ಆತ್ಮಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಸಾಕ್ಷ್ಯವನ್ನು ಪಡೆದುಕೊಂಡು ಅದರ ಆಧಾರದ ಮೇಲೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಪ್ರಕರಣದಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ ಆಗಿದೆ. ಅವರ ಬಂಧನಕ್ಕೆ ಪ್ರಮುಖವಾದ ಸಾಕ್ಷಿಯಾದದ್ದು ಆ ಡೆತ್ ನೋಟ್ ನಲ್ಲಿ ಅವರ ಹೆಸರ ಉಲ್ಲೇಖ. ಈಗ ಅಧಿಕಾರಿಗಳ ತನಿಖೆಯಲ್ಲಿ ಇನ್ನಷ್ಟು ಮಾಹಿತಿ. ಕನಕಲಕ್ಷ್ಮಿ ಅವರು ಈ ಆತ್ಮಹತ್ಯೆ ಪ್ರಕರಣದಲ್ಲಿ ಈ ಕೇಸ್ನಲ್ಲಿ ಅವರ ಪಾಲಿದೆ ಅನ್ನೋದಕ್ಕೆ ಪೂರಕವಾದಂತ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಡಿವೈಎಸ್ಪಿ ಕನಕಲಕ್ಷ್ಮಿ ಬಂಧನಕ್ಕೆ ಸಿಕ್ಕ ಸಾಕ್ಷ್ಯ ಏನು ಗೊತ್ತಾ? ಎಸ್ಐಟಿ ತನಿಖೆ ವೇಳೆ ಕನಕಲಕ್ಷ್ಮಿಯ ವಿರುದ್ಧ ಸಾಕ್ಷ್ಯ ಪತ್ತೆಯಾಗಿದೆ. ಜೀವ ವಿಚಾರಣೆಯ ವೇಳೆ ವಿಡಿಯೋಗ್ರಫಿಯೇ ಬಂಧನಕ್ಕೆ ಕಾರಣ. ಡಿವೈಎಸ್ಪಿ ಕನಕಲಕ್ಷ್ಮಿ ಶೂಟ್ ಮಾಡಿಸಿದ್ದ ವಿಡಿಯೋವೇ ಕಾರಣ ಆಯ್ತಾ? ಹಾಗಾದ್ರೆ ಜೀವ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಜೀವ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದು ವಿಡಿಯೋದಲ್ಲೇ ಬೆಳಕಿಗೆ ಬಂದಿದೆ. ವಿಚಾರಣೆ ವೇಳೆ ಕಿರುಕುಳ ಕೊಟ್ಟಿದ್ದಾರೆ.
ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದು ಇದೇ ಡಿವೈಎಸ್ಪಿ ಕನಕಲಕ್ಷ್ಮಿ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟ್ನಲ್ಲಿ. ಇದೆಲ್ಲವೂ ಈಗ ಪತ್ತೆಯಾಗಿದೆ. ಈ ವಿಡಿಯೋವನ್ನು SIT ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡಿ ಆ ನಂತರ ಕನಕಲಕ್ಷ್ಮಿ ಅವರು ಕೂಡ ಜೀವ ಆತ್ಮಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಸಾಕ್ಷ್ಯವನ್ನು ಪಡೆದುಕೊಂಡು ಅದರ ಆಧಾರದ ಮೇಲೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಪ್ರಕರಣದಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ ಆಗಿದೆ. ಅವರ ಬಂಧನಕ್ಕೆ ಪ್ರಮುಖವಾದ ಸಾಕ್ಷಿಯಾದದ್ದು ಆ ಡೆತ್ ನೋಟ್ನಲ್ಲಿ ಅವರ ಹೆಸರ ಉಲ್ಲೇಖ. ಈಗ ಅಧಿಕಾರಿಗಳ ತನಿಖೆಯಲ್ಲಿ ಇನ್ನಷ್ಟು ಮಾಹಿತಿ. ಕನಕಲಕ್ಷ್ಮಿ ಅವರು ಈ ಆತ್ಮಹತ್ಯೆ ಪ್ರಕರಣದಲ್ಲಿ ಈ ಕೇಸ್ನಲ್ಲಿ ಅವರ ಪಾಲಿದೆ ಅನ್ನೋದಕ್ಕೆ ಪೂರಕವಾದಂಥ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಡಿವೈಎಸ್ಪಿ ಕನಕಲಕ್ಷ್ಮಿ ಬಂಧನಕ್ಕೆ ಸಿಕ್ಕ ಸಾಕ್ಷ್ಯ ಏನು ಗೊತ್ತಾ? SIT ತನಿಖೆ ವೇಳೆ ಕನಕಲಕ್ಷ್ಮಿಯ ವಿರುದ್ಧ ಸಾಕ್ಷ್ಯ ಪತ್ತೆಯಾಗಿದೆ. ಜೀವ ವಿಚಾರಣೆಯ ವೇಳೆ ವಿಡಿಯೋಗ್ರಫಿಯೇ ಬಂಧನಕ್ಕೆ ಕಾರಣ. ಡಿವೈಎಸ್ಪಿ ಕನಕಲಕ್ಷ್ಮಿ ಶೂಟ್ ಮಾಡಿಸಿದ್ದ ವಿಡಿಯೋವೇ ಕಾರಣ ಆಯ್ತಾ? ಹಾಗಾದ್ರೆ ಜೀವ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಜೀವ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದು ವಿಡಿಯೋದಲ್ಲೇ ಬೆಳಕಿಗೆ ಬಂದಿದೆ. ವಿಚಾರಣೆ ವೇಳೆ ಕಿರುಕುಳ ಕೊಟ್ಟಿದ್ದಾರೆ. ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದು ಇದೇ ಡಿವೈಎಸ್ಪಿ ಕನಕಲಕ್ಷ್ಮಿ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟ್ನಲ್ಲಿ. ಇದೆಲ್ಲವೂ ಈಗ ಪತ್ತೆಯಾಗಿದೆ. ಈ ವಿಡಿಯೋವನ್ನು SIT ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡಿ ಆ ನಂತರ ಕನಕಲಕ್ಷ್ಮಿ ಅವರು ಕೂಡ ಜೀವ ಆತ್ಮಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಸಾಕ್ಷ್ಯವನ್ನು ಪಡೆದುಕೊಂಡು ಅದರ ಆಧಾರದ ಮೇಲೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಪ್ರಕರಣದಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ ಆಗಿದೆ. ಅವರ ಬಂಧನಕ್ಕೆ ಪ್ರಮುಖವಾದ ಸಾಕ್ಷಿಯಾದದ್ದು ಆ ಡೆತ್ ನೋಟ್ನಲ್ಲಿ ಅವರ ಹೆಸರ ಉಲ್ಲೇಖ. ಈಗ ಅಧಿಕಾರಿಗಳ ತನಿಖೆಯಲ್ಲಿ ಇನ್ನಷ್ಟು ಮಾಹಿತಿ. ಕನಕಲಕ್ಷ್ಮಿ ಅವರು ಈ ಆತ್ಮಹತ್ಯೆ ಪ್ರಕರಣದಲ್ಲಿ ಈ ಕೇಸ್ನಲ್ಲಿ ಅವರ ಪಾಲಿದೆ ಅನ್ನೋದಕ್ಕೆ ಪೂರಕವಾದಂಥ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಡಿವೈಎಸ್ಪಿ ಕನಕಲಕ್ಷ್ಮಿ ಬಂಧನಕ್ಕೆ ಸಿಕ್ಕ ಸಾಕ್ಷ್ಯ ಏನು ಗೊತ್ತಾ? SIT ತನಿಖೆ ವೇಳೆ ಕನಕಲಕ್ಷ್ಮಿಯ ವಿರುದ್ಧ ಸಾಕ್ಷ್ಯ ಪತ್ತೆಯಾಗಿದೆ. ಜೀವ ವಿಚಾರಣೆಯ ವೇಳೆ ವಿಡಿಯೋಗ್ರಫಿಯೇ ಬಂಧನಕ್ಕೆ ಕಾರಣ. ಡಿವೈಎಸ್ಪಿ ಕನಕಲಕ್ಷ್ಮಿ ಶೂಟ್ ಮಾಡಿಸಿದ್ದ ವಿಡಿಯೋವೇ ಕಾರಣ ಆಯ್ತಾ? ಹಾಗಾದ್ರೆ ಜೀವ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಜೀವ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದು ವಿಡಿಯೋದಲ್ಲೇ ಬೆಳಕಿಗೆ ಬಂದಿದೆ. ವಿಚಾರಣೆ ವೇಳೆ ಕಿರುಕುಳ ಕೊಟ್ಟಿದ್ದಾರೆ. ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದು ಇದೇ ಡಿವೈಎಸ್ಪಿ ಕನಕಲಕ್ಷ್ಮಿ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟ್ನಲ್ಲಿ. ಇದೆಲ್ಲವೂ ಈಗ ಪತ್ತೆಯಾಗಿದೆ. ಈ ವಿಡಿಯೋವನ್ನು SIT ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡಿ ಆ ನಂತರ ಕನಕಲಕ್ಷ್ಮಿ ಅವರು ಕೂಡ ಜೀವ ಆತ್ಮಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಸಾಕ್ಷ್ಯವನ್ನು ಪಡೆದುಕೊಂಡು ಅದರ ಆಧಾರದ ಮೇಲೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಬಂಧನ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ.